ಈಗ ಏನೇನು ಹಾಕ್ಬೇಕಂತ ಹೇಳ್ತೀನಿ ಕೇಳ್ರಿ. ಸ್ವಲ್ಪ ಅದಕ್ಕೆ ಉಳ್ಳಾಗಡ್ಡಿ ಹಾಕಮು, ಸ್ವಲ್ಪ ಅಲ್ಲ ಇದು ಎಷ್ಟು ಕಟ್ ಮಾಡಿ ಟಾಟ ಹಾಕೋದು. ಆಮೇಲೆ ಐತಲ್ಲ ಅದನ್ನು ಹೆಚ್ಚಿ ಅದಕ್ಕೆ ಏನೇನು ಬೇಕು ಮಸಾಲೆಗಳು ಎಲ್ಲ ನಿಮ್ಗೆ ರೆಸಿಪಿ ಹೇಳ್ತೈತೆ. ನಿಮ್ಗೆ ಶಿಸ್ತಿಯಾದ ರೆಸಿಪಿ ಎಲ್ಲ ನಿಮ್ಗೆ ಶೇರ್ ಮಾಡ್ತಿದ್ದ ನೋಡುವ. ಇದು ಆಗುತ್ತೋ ಏನು ಪೋಪಟ್ ಆಗುತ್ತೋ ನಮಗೂ ಗೊತ್ತಿಲ್ಲ. ನೋಡಿರಿ ಇದ್ರೊಳಗೆ ಚೆಂದಾಗಿ ಇದು ಬ್ರೆಡ್ ಒಳಗೆ ಐತಲ್ಲ ರೆಡಿ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಡೋದು. ಇದ್ರೊಳಗೆ ಹಾಕಿನ ಈಗ ಶಿಸ್ತಾಗಿ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋ ಥರ. ನಮ್ಮ ಮೇಡಮ್ ಅವರಿಗೆ ಸ್ವಲ್ಪ ಐತಲ್ಲ ಏನೋ ಸ್ನ್ಯಾಕ್ಸ್ ತಿನ್ನಂಗೆ ಅಂತ ನಮಗೆ ಮಾಡಿಕೊಡ್ರಿ ಅಂತಂದಾರ. ಸೊ ಒಳ್ಳೆ ಹಸ್ಬೆಂಡ್ ಥರ ಅಂದ್ರೆ ಮಾಡಿಕೊಡ್ಬೇಕಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಸ್ವಲ್ಪ ರೋಚಕವಾಗಿರುತ್ತೆ, ಅಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಇವಾಗ ಸಂಜೆ ಆಗಿದೆಲ್ಲ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೋಬೇಕಂತ ಹೇಳಿಕೆ ಶುರು ಮಾಡಿವಿ. ನಮ್ಮ ಮೇಡಮ್ ಅವರಿಗೆ ಸ್ವಲ್ಪ ಐತಲ್ಲ ಏನೋ ಸ್ನ್ಯಾಕ್ಸ್ ತಿನ್ನಂಗೆ ಅಂತ ನಮಗೆ ಮಾಡಿಕೊಡ್ರಿ ಅಂತಂದಾರ. ಸೊ ಒಳ್ಳೆ ಹಸ್ಬೆಂಡ್ ಥರ ಅಂದ್ರೆ ಮಾಡಿಕೊಡ್ಬೇಕಲ್ಲ. ಇವಾಗ ಐತಲ್ಲ ಹೊಡ ತಳಕಿರ ಒಂದು ಇದು ನೋಡಿನಿ ಏನಂತಾರೆ ಅದಕ್ಕೆ ಆಲೂಗಡ್ಡೆ ಬ್ರೆಡ್ ಅದು ಹಾಕಿ ಏನೇನೋ ಮಾಡಿ ಆಲೂಗಡ್ಡೆ ಬ್ರೆಡ್ ಮತ್ತು ಏನೇನೇನೋ ಹಾಕಿ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದು. ಆ್ಯಂಡ್ ಶಿಸ್ತಿಂದಿಟ್ಟು ಚಾಯ್ ಮಾಡ್ಕೊಳ್ಳೋ ಮತ್ತು ಚಾಯ್ ಮತ್ತು ಬ್ರೆಡ್ ಮತ್ತು ಶಿಸ್ತಾಗಿ ಒಂದಿಟ್ಟು ಸ್ನ್ಯಾಕ್ಸ್ ತಿಂದು ತೆಲಾಡಿ ಬಿಡೋವಂತ ಬನ್ನಿ. ಇವಾಗೈತಲ್ಲ ಅದ್ರ ಸಲಿಂದ ನಮ್ಮ ಹತ್ರ ಬ್ರೆಡ್ ಅದ ಮತ್ತು ಇಲ್ಲಿ ಆಲೂಗಡ್ಡೆ ಕುದಿಲಿಕ್ಕೆ ಇಟ್ಟಿದ್ವಿ. ಆಲೂಗಡ್ಡೆ ಕುದ್ದು ರೆಡಿ ಆಗ್ಯದ. ಇವಾಗ ಫಟಾಫಟ ಅಂದಳಿಗೆ ಕೆಲಸ ಶುರು ಮಾಡಬೇಕು. ಒಂದು ಸ್ವಲ್ಪ ಉಳ್ಳಾಗಡ್ಡೆ ಹರಿಸ್ಬೇಕು ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹರಿಸ್ಬೇಕು ಮತ್ತು ಒಂದು ಸ್ವಲ್ಪ ಕೆಲಸ ಮಾಡಬೇಕು. ಅದು ನಾನೇ ಮಾಡಿ ಅವ್ರಿಗೆ ಕೊಡಬೇಕು. ಈರುಳ್ಳಿ ನೀವು ಹರಿಸ್ತೀರಾ? ಯಾಕಮ್ಮ ಎಷ್ಟೊಂದು ಒಳ್ಳೆ ಬುದ್ಧಿ? ಏನಕ್ಕೆ ಎಷ್ಟೊಂದು ಒಳ್ಳೆ ಬುದ್ಧಿ ನಿಮಗೆ? ಎಲ್ಲ ಹೆಚ್ಚಿಕೊಡ್ತೀನಿ ಮಾಡಿ. ಹಾಂ ಓಕೆ ಗೈಸ್ ಬನ್ನಿ. ಅವ್ರು ಹೆಚ್ಚಿಕೊಡ್ತಾರಂತ ನಮ್ಮ ಕೆಲಸ ಏನಂತಾರ ಪಚಿಕ್ ಅಂತ ಕಲ್ಸೋದು ಅಷ್ಟೇ ಕೆಲಸ ನಮ್ಗೆ. ಅದು ಬಿಟ್ಟೇನಿಲ್ಲ. ಪಚಿಕರೆ ಮಾಡಿ ಶಿಸ್ತಾಗಿ ಒಂದಷ್ಟು ಸಾಸ್ ಹಚ್ಕೊಂಡು ತಿನ್ನುವ ಮನಿ ಫಡವಡಗಳಿಗೆ ಮಾಡುವ ಗೈಸ್ ಶಿಸ್ತಾಗೆ. ಆ್ಯಂಡ್ ಗೈಸ್ ಇನ್ನೊಂದು ನಮ್ಮ ಕೂಡ ಸ್ಕ್ಯಾಮ್ ಮಾಡಿರೋಡ್ರಿ. ಸ್ವೀಟಿಗೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಹಾಲು ತೊಗೊಂಬಂದಿನಿ. ಅದು ಮೊಸರಾಗಿಬಿಟ್ಟದ. ನಾನು ಅದನ್ನು ಕೂಡ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕು. ನಮ್ಮ ಸ್ವೀಟಿಗೆ ಒಂದು ಸ್ವಲ್ಪ ಹಾಕಬೇಕು. ಸ್ವಲ್ಪ ಯಾಕೋ ನಮ್ಮ ಸ್ವೀಟಿಗೆ ಆರಾಮಿಲ್ಲ ಬಿಡಂಗೆ ಆಗ್ಯದ. ಅದಕ್ಕೆ ಸ್ವಲ್ಪ ಹಾಲು ಹಾಕಿದ್ರಾಯ್ತು. ಫುಡ್ ಐತಲ್ಲ ಫುಡ್ ಇದ್ದೇ ಇರ್ತದೆ ಅದಕ್ಕೆ ಯಾವಾಗ ಸ್ವಲ್ಪ ಹಾಲು ಹಾಕ್ಬೇಕು ಅಂತ ಅಂದ್ಕೊಂಡು ನಾವು ಮಾಡಿದ್ರೆ ಅದು ನೋಡೋದು ಹಿಂಗಾಗ್ಯದ. ಏನು ಮಾಡೋಕ್ಕಲ್ಲ. ಒಟ್ಟು ನಮ್ಮ ಸ್ವೀಟಿಗೆ ಮೊಸರು ಕುಡಿತಾಳೆ. ಮೊಸರು ಅದಕ್ಕೂ ನಮಗೇನು ದೊಡ್ಡ ಸೊಕ್ಕದು, ನಮಗೆ ಸೊಕ್ಕದ, ನಮಗೇನು ಜಾಸ್ತಿ ಸೊಕ್ಕ ನಮ್ಮ ಸ್ವೀಟಿಗೆ ಅದ. ಬನ್ನಿ ಫಟಾಫಟ ಶುರು ಮಾಡೋದು ಕೆಲಸ. ನಮ್ಮ ಪಾರ್ಟ್ನರ್ ಅವರು ಸ್ವಲ್ಪ ಇವಾಗ ದೇವರಿಗೆ ದೀಪ ತಗೋತಾರ. ಇವಾಗ ನಾವು ಮಾಡ್ಕೊಂಡು ಹೋಗ್ತೀನಿ. ಏನು ಮಾಡ್ತಿದ್ದೀರಾ ಇಲ್ಲಿ ಸರ್ಕಸ್? ಆ ಕಡೆ ಸೈಡ್ ಬಿದ್ದಿಂದ್ರೆ ಹೆಂಗೆ? ಹಾಂ ಏನು ಹೇಳತ್ತೀನಿ? ಆ ಕಡೆ ಸೈಡ್ ಬಿದ್ದರೆ ಹೆಂಗೆ? ನೀ ಫಟಾಫಟದಾಗ ಇವಾಗ ಶುರು ಮಾಡೋ ಬನ್ನಿ ಕೆಲಸ ಸ್ನ್ಯಾಕ್ಸ್ ಮಾಡೋ. ಇಪ್ಪೋ ಕಿಲ್ಲೋಡ್ರಿ ಇಟ್ಟೋಗಿನಿ ಚಂದ ಇಟ್ಟೋಗಿ ಜಾರ್ ಬಿದ್ದಾನ. ಸ್ವಲ್ಪ ಕ್ಲೀನ್ ಮಾಡಿರಿ ಮೇಡಮ್. ಬನ್ನಿ ಗೈಸ್ ಹೋಗತ್ತಿಲ್ಲ ಗೈಸ್. ಫೈನಲಿ ಇವಾಗ ಸ್ಟಾರ್ಟ್ ಮಾಡೋದತ್ತೀನಿ ಸ್ನ್ಯಾಕ್ಸ್ ಮಾಡೋಕೆ. ಏನು ಸ್ನ್ಯಾಕ್ಸ್ ಅಪ್ಪ ಅಂದರೆ ಬ್ರೆಡ್ಗಳು ಇತ್ತಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಐತಲ್ಲ ದಂಡಿ ಹಿಂಡಿ ಎಲ್ಲ ಕಟ್ ಮಾಡ್ಕೊಂಡಿನಿ. ನೋಡಿ ಇಲ್ಲಿ ಇದೇ ಥರ ಸ್ವಲ್ಪ ಇದು ಮಿಕ್ಸರ್ಗೆ ಹಾಕಬೇಕು. ಇವಾಗ ಐತಲ್ಲ ಬ್ರೆಡ್ ನೀರಾಗಿ ನೆನೆಸಿ ಅದ್ರೊಳಗೆ ಹಿಂಡಿ ಹಾಕ್ಬೇಕು. ಅದ್ರೊಳಗೆ ಅದಕ್ಕೆ ಕೆಲಸ ಇವಾಗ ಶುರು ಮಾಡ್ತೀನಿ ಗೈಸ್. ಈ ಥರ ಬ್ರೆಡ್ ಐತಲ್ಲ ಫುಲ್ ನೀರು ಇದ್ರೊಳಗೆ ನೀರೆಲ್ಲ ಬಿಡಿಸಿ ತೆಗೆದು ಕೊಟ್ಟಿರೋದು. ಇದ್ರೊಳಗೆ ಹಿಂಗೆ ನೀರಾಗಿ ಎದ್ದು ತಂದು ತೊಗೊಂಡ್ಬಿಡೋದು. ಹಿಂಗೆ ತಿರುಗಿಸೋದು. ಎಲ್ಲ ಜಾಸ್ತಿ ಸ್ನ್ಯಾಕ್ಸ್ ಮಾಡೋದೇ ನಾನೇ. ಅವ್ರು ಒಳ್ಳೆ ತಿಂತಾರೆ ಗೊತ್ತಿಲ್ಲ ಲಕ್ಷಣ. ಹಿಂಡಿ ಅಂದ್ರೆ ನೀರು ಜಾಸ್ತಿ ಇರ್ಬಾರ್ದು ಇದ್ರೊಳಗೆ. ಯಾಕಪ್ಪ ಅಂದ್ರೆ ಆಲೂಗಡ್ಡೆ ಒಳಗೆ ನೀರು ಇರುತ್ತೆ. ಸೊ ಜಾಸ್ತಿ ನೀರು ಇತ್ತು ತಿಳ್ಕೊ ನಮಗೆ ಚೆಂದ ಅನ್ಸೋದು. ಅದಕ್ಕೆ ಇದನ್ನು ಮಾಡ್ಕೊಂಡು ಆಮೇಲೆ ಈ ಥರ ಕೆಲಸ ಸಿಗ್ತೇನೆ ನಿಮ್ಗೆ. ಈ ಬ್ರೆಡ್ಡಿಂದ ಇದೆಲ್ಲ ಕಂಪ್ಲೀಟ್ ಮಾಡ್ಕೋತೀನಿ. ಅದ್ರೊಳಗೆ ಏನೇನು ಹಾಕ್ತೀವಿ ಎಲ್ಲ ಮಾಡ್ತೀವಿ ಅದೆಲ್ಲ ಸಿಗ್ತೇನೆ ನಿಮ್ಗೆ ಗೈಸ್. ಇವಾಗ ನಾನಂತೂ ಅದು ಮಾಡಿದ್ದೆ. ಇವಾಗ ನಮ್ಮ ಪಾರ್ಟ್ನರ್ ಅವರು ಸ್ವಲ್ಪ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಈರುಳ್ಳಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಅಷ್ಟೇ ಹಾಕೋದು, ಜಾಸ್ತಿ ಏನಿಲ್ಲ. ಅದಿಷ್ಟು ಹಾಕಿದ್ರೆ ಅಂದ್ರೆ ಆಮೇಲೆ ಆಲೂಗಡ್ಡೆನೇ ಸ್ವಲ್ಪ ಚೆಂದಾಗಿ ಅದನ್ನು ಲೇಯರ್ ಬಿಡಿಸಿ ಆಮೇಲೆ ಐತಲ್ಲ ಅದನ್ನು ಹೆಚ್ಚಿ ಅದಕ್ಕೆ ಏನೇನು ಬೇಕು ಮಸಾಲೆಗಳು ಎಲ್ಲ ನಿಮ್ಗೆ ರೆಸಿಪಿ ಹೇಳ್ತೈತೆ. ನಿಮ್ಗೆ ಶಿಸ್ತಿಯಾದ ರೆಸಿಪಿ ಎಲ್ಲ ನಿಮ್ಗೆ ಶೇರ್ ಮಾಡ್ತಿದ್ದ ನೋಡುವ. ಇದು ಆಗುತ್ತೋ ಏನು ಪೋಪಟ್ ಆಗುತ್ತೋ ನಮಗೂ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ನಾನು ಜಾಸ್ತಿ ಏನು ಸ್ನ್ಯಾಕ್ಸ್ ಮಾಡ್ತೀನಿ ನೋಡು. ಸ್ನ್ಯಾಕ್ಸ್ ಮಾಡಿದಾಗೆಲ್ಲ ಹಾಳೆ ಮಾಡೀನಿ ಜಾಸ್ತಿ, ರೆಡಿ ಮಾಡಿದ್ದು ಕಮ್ಮಿ, ಹಾಳು ಮಾಡಿದ್ದು ಜಾಸ್ತಿ.
ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಅಂದ್ರೆ ಈಗ ಆಕ್ಟ್ ಸ್ನ್ಯಾಕ್ಸ್ ಅಂಗಡಿ ಅದು ಗೈಸ್. ಇವಾಗ ಆಲೂಗಡ್ಡಿನ ಏರಿಸ್ತಾ ಇದ್ದೀನಿ ಶಿಸ್ತಾಗೆ. ತಳಗೈತೆಲ್ಲ ಬ್ರೆಡ್ ಏನಾದ್ರು ಮಾಡಿದ್ದೀನಿ ಅದು ಅದ್ರ ಜೊತೆ ಮ್ಯಾಗ ಆಲೂಗಡ್ಡೆ ಮತ್ತು ಅದಕ್ಕೆ ಏನೇನು ಹಾಕ್ತೀವಿ ಏನೇನೆಲ್ಲ ಅನ್ನೋದು ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಏನೇನು ಹಾಕ್ಬೇಕಂತ ಹೇಳ್ತೀನಿ ಕೇಳ್ರಿ. ಸ್ವಲ್ಪ ಅದಕ್ಕೆ ಉಳ್ಳಾಗಡ್ಡಿ ಹಾಕಮು, ಸ್ವಲ್ಪ ಅಲ್ಲ ಎಷ್ಟು ಕಟ್ ಮಾಡಿ ಚಾಟ ಹಾಕೋದು. ಅದ್ರ ಜೊತೆ ಸ್ವಲ್ಪ ಹಸಿಮೆಣಸಿನಕಾಯಿ ಉಳ್ಳಾಗಡ್ಡಿ ಹಾಕಿಂದ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಅದರ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸ್ವಲ್ಪನೇ, ಅವ್ರು ಹಾಕಿಲ್ಲ. ನಮಗೆ ಟೇಸ್ಟ್ ಚೆಂದ ಬರ್ತಂತ ನಾವು ಹಾಕ್ಲಾಗತ್ತೀವಿ. ಇಂಥವೇನು ಮಾಡಿಬಿಡ್ತೀವಿ, ಜಾತ್ರೆ ಆಗ್ಬಿಡ್ತಾವೆ ಅವು. ಸ್ವಲ್ಪ ಹಿಂಗೆ ಒರೆಸಿ ಸ್ವಲ್ಪ ಜೀರಿಗೆ, ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಟೇಸ್ಟ್ ಭಾಳ ಚೆಂದ ಬರುತ್ತೆ. ಮತ್ತು ಚಿಕನ್ ಮಸಾಲ, ಸ್ವಲ್ಪನೇ ಖಾರದ ಪುಡಿ, ಜಾಸ್ತಿ ಬೇಡ. ಯಾಕೆ ಹಸಿಮೆಣಸಿನ್ಕಾಯಿ ಹಾಕಿವಿ, ಚಿಕನ್ ಮಸಾಲ ಹಾಕಿವಿ, ಅದರೆಲ್ಲ ಖಾರ ಇರ್ತದೆ. ಸ್ವಲ್ಪನೇ ಹಾಕೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಗೈಸ್ ಇದನ್ನೈತಲ್ಲ ಮಸ್ತ್ ಕಲಿಸ್ತೀನಿ. ಕಲಿಸ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಕಲ್ಸ್ಕೊಂಡಾಗಿನ ಹೆಂಗೆ ಕಾಣೋದ ಅಂತ ತೋರಿಸ್ತೀನಿ ನಿಮಗೆ ಅವಾಗ. ಗೈಸ್ ಫೈನಲಿ ರೆಡಿ ಆಯಿತು. ನಾವು ಬೇಕಾಗಿದ್ದೆ ನಮ್ಗೆ ಡೋ ಇದನ್ನೈತಲ್ಲ ಈ ಥರ ಗುಂಡು ಮಾಡ್ಕೊಳ್ಬೋದು ನೋಡ್ರಿ. ಇಲ್ಲಿ ಇದ್ರೊಳಗೆ ಚೆಂದಾಗಿ ಇದು ಬ್ರೆಡ್ ಒಳಗೆ ಐತಲ್ಲ ರೆಡಿ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಡೋದು. ಹಂಗೆ ಎಸದ ಮುಂದಿನ ಕೆಲಸಗಳು ಅದೇ ಸೇಮ್ ಟು ಸೇಮ್ ಮಾಡ್ಕೊತೀವಿ ಬಿಡೋದು. ಕೈ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಅಂದ್ರೆ ಅಂಟ್ಕೊಳ್ಳಲ್ಲ. ಕೈ ಎಣ್ಣೆ ತೊಗೊಳ್ಳಿ ಅಂದ್ರೆ ಭಾಳ ಅಂಟ್ಕೋಬೋದು. ಇವಾಗ ಈ ಥರ ಎಲ್ಲ ಮಾಡ್ಕೋತೀವಿ. ಒಟ್ಟು ಮಾಡ್ಕೊಂಡು ಆಮೇಲೆ ಶಿಸ್ತಾಗಿ ಕರಿತೀನಿ, ಅಂದರೆ ಹುರಿತೀನಿ. ಹುರ್ಕೊಂಡು ಯಾವ ಥರ ಅನ್ನಿಸ್ತದ ಟೇಸ್ಟ್ ನಮ್ಮ ಪಾರ್ಟ್ನರಿಗೆ ಹೋಗಿ ಕೊಡುವ. ಅಂದರೆ ಅವ್ರಿಗೆ ಕ್ಯಾಮ್ರಾ ಹಿಡಿದ ಬಿಡ್ರಿ, ಎಲ್ಲಿ ಹೋಗೋದಿಲ್ಲ ಇಲ್ಲೇ. ಬಟ್ ಈ ಥರ ಮಾಡಿದೆ ಒಟ್ಟು ಪಡಬಡಂದಳಿಗೆ ಲೆಟ್ಸು. ಆಮೇಲೆ ಸಿಗಿದೆ ನೀವು ಹುರ್ಕೊಳ್ಳೋ ಗೈಸ್. ಇವಾಗ ಫೈನಲಿ ಎಲ್ಲ ಮುಗಿಸ್ಕೊಂಡೆ ನೋಡಿ. ಇಲ್ಲಿ ಎಲ್ಲ ಈ ಥರ ರೆಡಿ ಆಗ್ಯಾವ. ಇವಾಗ ಎಣ್ಣೆ ಕಾಯ್ಲಿಕ್ಕೆ ತಿಂತೀನಿ. ಈಗ ಶಿಸ್ತಾಗಿದ್ದಾನೆ ಐತಲ್ಲ ಇದ್ರೊಳಗೆ ಹುರಿದು ಏನಿಲ್ಲ ನಮ್ಮ ಮೇಡಮ್ ಅವರಿಗೆ ಸರ್ವ್ ಮಾಡೋದು. ಇವಾಗ ಮನೆ ಇವಾಗ ಫಟಾಫಟ ತೆಗೆದು ಹುರಿಯಮಂತ ಕರ್ಕೊಂಡು ಅಂದರೆ ಕರೆದು ತೆಗಿಯಮಂತ. ಗೈಸ್ ನೋಡಿ ಇವಾಗ ಇದ್ರೊಳಗೆ ಹಾಕಿನಿ. ಈಗ ಶಿಸ್ತಾಗಿ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋ ಥರ. ಗೈಸ್ ಇವಾಗ ಶಿಸ್ತಾಗಿ ಇದನ್ನು ಹುರ್ಕೋತೀವಿ. ತಗೊಳ್ತೊಬಿಡೋ ನಂಗೆ ನೋಡುವ ಟೇಸ್ಟ್ ಹೆಂಗಾಗುತ್ತೆ ಅನ್ನೋದು. ಅಂದರೆ ಟೇಸ್ಟ್ ಎಲ್ಲಕ್ಕೇನು ಪಟ ಅಂತೇಳಿ ಶಿಸ್ತಾಗಿ ತಿರುಗಿ ಹಾಕಿ ಮಾಡ್ಕೊಂಡು ಸಿಗ್ತೀವಿ ಅಂತ ನಿಮಗೆ ನೋಡಿರಿ. ಈ ಥರ ಆಗ್ಯಾವ ಮಾಡ್ಕೊತೀವಿ ಗೈಸ್. ಅಂದ್ರೆ ಹೆಂಗಾಗುತ್ತೆ ಗೊತ್ತಿಲ್ಲ ನಮಗೆ. ಫಸ್ಟ್ ಟ್ರೈ ಈಸ್ ಬೆಸ್ಟ್ ಟ್ರೈ ಅನ್ನಂಗೆ. ಮತ್ತೊಂದು ಸರ್ತಿ ಡೋಂಟ್ ಟ್ರೈ ಆಗ್ಬಿಡ್ಬೇಕು. ಇನ್ನೊಂದು ಸರ್ತಿ ಮಾಡ್ಬಿಡಪ್ಪ ನೀವು ಹಂಗೆ ಆಗ್ಬಿಡೋದು. ಅದಕ್ಕೆ ನೋಡು ಪಟ ಮಾಡ್ಕೊಂಡು ಸಿಗ್ತೀವಿ. ಟೇಸ್ಟ್ ಮಾಡೋಕೆ ಸಿಗ್ತೈತೆ. ಗೈಸ್ ಫೈನಲಿ ರೆಡಿ ಮಾಡಿದೆ ಸ್ನ್ಯಾಕ್ಸ್. ಯಾವುದೇ ಥರ ತೊಂದರೆಗಳಾಗಲಾರ್ದೆ ಏಕ್ ನಂಬರ್ ಆಗ್ಯಾವ. ಸ್ವಲ್ಪ ಚಲೋ ಈ ಥರ ಪ್ಲೇಟ್ನ ಇಟ್ಕೊಂಡು ಚಲೋ ಎಲ್ಲರದು ಅಲ್ಲದ. ಇವಾಗ ನಮ್ಮ ಪಾರ್ಟ್ನರ್ಗೆ ಕೊಡಬೇಕು ನಾವು ಸ್ನ್ಯಾಕ್ಸ್. ದಿಸ್ ಈಸ್ ಫಾರ್ ಯು. ಮೊನ್ನೆ ಒಂದು ಸರಿ ಮಾಡಿದ್ದೆಲ್ಲ ಸ್ನ್ಯಾಕ್ಸ್, ಅದೇನು ವಿಡಿಯೋ ಮಾಡಿದ್ದೆ ಅಂದ್ರೆ ಜನ ನಗ್ತಿದ್ರು. ಇದು ಇನ್ನೂ ಚಲೋ ಆಗ್ಯದ, ಬಟ್ ಎಣ್ಣೆ ಭಾಳ ಬಿಡೋದು. ಕಬ್ಬ ಹೆಂಗೆ ಹಿಡಿತಪ್ಪ ಹೆಂಗ ಮಸ್ತ್ ಕಮ್ಮರ ಹುಳಿ ಬರೀ ಇಂಥ ಇದ್ದಿರ್ತಾರೆ ಇವ್ರ. ಮಸ್ತ್ ನಮಗಂತೂ ಆ ಥರ ಆಗಲ್ಲ. ಕಮ್ಮರಿ ಇಲ್ಲ, ಹುಳಿ ಇಲ್ಲ, ಸ್ವಲ್ಪ ಎಲ್ಲ ಭಾಳ ಸೆನ್ಸಿಟಿವ್. ಮಸ್ತ್ ನೀವು ಒಂದು ಸ್ವಲ್ಪ ಟ್ರೈ ಮಾಡ್ಕೊರಿ. ಆ್ಯಂಡ್ ಅದು ದಪ್ಪ ಇರ್ತಲ್ಲ ಸ್ವಲ್ಪ ಸಣ್ಣ ಮಾಡ್ಕೊರಿ ನೀವು. ಯಾಕಂದ್ರೆ ಸ್ವಲ್ಪ ಒಳಗೆ ನಿಮಗೆ ಮಾತು ದಪ್ಪ ಅದು ಒಳಗೆ ಸಾಫ್ಟ್ ಇರ್ತಲ್ಲ. ಇದು ಸಾಫ್ಟ್ ಇರ್ತಲ್ಲ, ಸಾಫ್ಟ್ ಇದ್ದಿದ್ದು ಸ್ವಲ್ಪ ತೆಳ್ಳ ಮಾಡ್ಕೊಂಡ್ರೆ ತಿಳ್ಕೊ ಚೆಂದ ಕುರುಮ್ ಆಗತ್ತೆ. ಕ್ರಿಸ್ಪಿ ಬೇಕಂದ್ರೆ ಹಂಗೆ ಮಾಡ್ಕೊ. ನೀವು ಫಟಾಫಟ್ ತಿಂತೀವಿ ಸಿಕ್ಕಾಪಟ್ಟೆ ನಾನು ಇದು ನೋಡಿ ಬಾಯಿ ಮಧ್ಯಾಹ್ನ ಊಟ ಮಾಡಿಲ್ಲ. ಅದಕ್ಕೆ ಗೈಸ್ ಫೈನಲಿ ಶಿಸ್ತಾಗಿ ಒಂದಿಷ್ಟು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ವಿ ಮತ್ತು ಆಫೀಸ್ ಊಟನೂ ಮಾಡ್ಕೊಂಡು ತಿಂದ್ವಿ. ನಮ್ಮ ಪಾರ್ಟ್ನರ್ ಅವರು ಇವಾಗ ಶಿಸ್ತ ಮಾಡ್ಕೊಂಡ್ರೆ ಅವರು. ನಾನು ನಮ್ಮ ಸ್ವೀಟಿ ವಾಕಿಂಗ್ ಮಾಡಕತ್ತೀವಿ. ಇಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ತಿರುಗಾಡ್ತಾ ಇದೀವಿ ನೋಡ್ರಿ. ಇದು ನಮ್ಮ ಸ್ವೀಟಿ ಇಲ್ಲೇ ನೋಡ್ರಿ. ಸ್ವೀಟಿ ನೋಡ್ರಿ ವಾಕಿಂಗ್ ಇಬ್ಬರದು ವಾಕಿಂಗ್
ಬರಲ್ಲ ಮಾನಸಿಕ ಮಾಡ್ತಾಳ ಮಾನಸಿಕ ವಿಡಿಯೋ ಮಾಡೋ ಟೈಮ್ನಾಗ ಮಾನಸಿಕ ನಿಂದು ಹಾಂ ಮಾನಸಿಕ ರಾಣಿ ಡಿಪ್ರೆಷನ್ ಕೂತಾಳ್ರಿ ಬರೇ ಡಿಪ್ರೆಷನ್ ಕೂತಾಳ ಸಾಕ ನಮ್ಮ ಸಿಟಿಕಲ್ಲ. ಓಕೆ ಗೈಸ್, ಶಿಸ್ತಾಗಿತ್ತು ಅಂದರೆ ಸ್ನ್ಯಾಕ್ಸ್ ನಮಗಂತೂ ಭಾಳ ಇಷ್ಟ ಆಯಿತು. ನಿಮಗೂ ವಿಡಿಯೋದಾಗ ಹೆಂಗೆ ಅನ್ಸೋದ ಗೊತ್ತಿಲ್ಲ, ಅಂದ್ರೆ ಟೇಸ್ಟ್ ನಮಗಂತೂ ಇಷ್ಟ ಆಯಿತು. ನಿಮಗೇನಾದರೂ ಮಾಡ್ಕೊಂಡು ತಿನ್ಬೇಕು ಅನ್ಸಿದ್ರೆ ನಿಮ್ಮ ಏನಂತಾರೆ ನಿಮ್ಮ ಸ್ವಇಚ್ಛೆ ಮಾಡ್ಕೊರಿ. ನಾ ಹೇಳಿದಂತೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಂಗೆ ಅನ್ನಿಸ್ತು ಅನ್ನೋದು ನಾನು ಯೂಟ್ಯೂಬ್ ನೋಡೇ ಮಾಡೀನಿ, ಅದಕ್ಕೆ ಏನು ಸ್ವಂತ ಮಾಡಿಲ್ಲ, ಯೂಟ್ಯೂಬ್ ನೋಡೇ ಮಾಡೀನಿ. ಸೊ ನಿಮ್ಗೆ ವಿಡಿಯೋ ಹೆಂಗೆ ಅನ್ನಿಸ್ತು, ಇನ್ನು ನಾವು ಮಾಡಿರೋ ಸ್ನ್ಯಾಕ್ಸ್ ಯಾವ ಥರ ಅನ್ನಿಸ್ತು, ನಾನು ಮಾಡಿರೋ ಸ್ನ್ಯಾಕ್ಸ್ ಯಾವ ಥರ ಅನ್ನಿಸ್ತು ಅನ್ನೋದು ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಓಕೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ನಿಮಗೂ ಚೆಂದ ಬಂದ್ರೆ ಅಂದ್ರೆ ನಮಗೂ ಚೆಂದ ಬಂದಿದ್ದು. ಅಂದ್ರೆ ನಾನು ಸ್ವಲ್ಪ ಲೇಯರ್ ಕಮ್ಮಿ ಮಾಡಿದ್ದರಿಂದ ಕ್ರಿಸ್ಪಿ ಆಗ್ತಿತ್ತು. ಅದು ಐತೆಲ್ಲ ಸಾಫ್ಟ್ ಒಳಗೆ ಸಾಫ್ಟ್ ಮ್ಯಾಕ್ ಕ್ರಿಸ್ಪಿ ಇದ್ದು. ಸೊ ಅದು ನನಗೆ ಇಷ್ಟ ಆಗಲಿಲ್ಲ, ನಮ್ಮ ಪಾರ್ಟ್ನರ್ ಭಾಳ ಇಷ್ಟ ಆಯ್ತು ಆ ಥರ. ಸೊ ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿರಿ, ನಿಮಗೂ ಇಷ್ಟ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಯಾಕಪ್ಪ ಅಂದ್ರೆ ನಾವು ಆಗ್ಯದ ಅಂತೇಳಿ ಹೇಳೋದು ಬರಲ್ಲ. ಅದೇ ಮಸ್ತಾಗಿದ್ರೆ ಫುಲ್ ಹೆಂಗಂದ್ರೆ ಈ ಸಾಧ್ಯ ವೀಡಿಯೋಸ್ ಮಾಡೋದು ಏನಂತಾರೆ ಫುಲ್ಲು ಓವರ್ಯಾಕ್ಟ್ ಮಾಡ್ತಾರೆ. ಇಷ್ಟು ದಿನ ಓ ವಾವ್ 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 ಆ ಥರ ಎಲ್ಲ ನಮ್ಮಲ್ಲಿ ಏನಿದ್ರು ಆನೆಸ್ಟ್ ರಿವ್ಯೂ ನಾವು ಮಾಡ್ಯವಪ್ಪ ಅಂತ ಹೇಳಿದ್ರೆ ಫುಲ್ ಹೌದ್ರಿ ವಾವ್ ವಾವ್ ಅನ್ಕೊ ತಿರುಗಿಡೋದಿಲ್ಲ. ಜಸ್ಟ್ ಹಾನೆಸ್ಟ್ ರಿವ್ಯೂ ಕೊಡ್ತು, ಯಾವ ಥರ ಅನ್ನಿಸ್ತದ ಯಾವ ಥರ ಇಲ್ಲ ಅಂತ ಹೇಳಿದ್ರೆ ನಮ್ಮ ಚೆಂದ ಅನಿಸ್ತದೆ, ಚೆಂದ ಅನ್ಸಿರ್ತೀವಿ. ಚೆಂದ ಅನಿಸಿದ್ರೆ ನೀವು ರೆಕಮೆಂಡ್ ಕೂಡ ಮಾಡ್ತೀವಿ, ಮಾಡ್ಕೊತೀನಿ ಅಂತ ಹೇಳಿದ್ರೆ ನಮಗೆ ಇಷ್ಟ ಆಯಿತು ನೋಡಿರಿ. ನೀವು ಇಷ್ಟ ಇದ್ರ ಮೇಲೆ ನೀವು ಬಿಟ್ಟಿದ್ದು. ಓಕೆ ಗೈಸ್, ಹಾಗೆ ನಮ್ಮ ವಿಡಿಯೋಸ್ಗಳಿಗೆ ಭಾಳ ಚಂದ ರೆಸ್ಪಾನ್ಸ್ ಮಾಡೋದಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿ ಯಾವಾಗಲೂ ಇದೇ ಥರ ಇರಲಿ. ಅದೇ ಒಂದು ಸ್ವಲ್ಪ ನಾಳೆ ವರ್ಕ್ ಅದ, ಅದಕ್ಕೆ ನಮ್ಮ ಪಾಠ ಬೇಗ ಮಾಡ್ಕೊಂಡ್ರೆ ನಾಳೆ ಸ್ವಲ್ಪ ಬೇಗ ಎದ್ದೇಳಬೇಕು. ಅದಕ್ಕೆ ನಾನು ಬೇಗ ಎದ್ದೇಳಬೇಕಿತ್ತು, ಆದರೂ ನಾನು ಎದ್ದೇಳ್ತೀನಿ. ನಾಳೆ ಎಡಿಟ್ ಮಾಡೋಕೆ ಟೈಮ್ ಸಿಗಲ್ಲ ನನಗೆ, ಆ ಕಡೆ ಸೈಡ್ ಆ ಕಡೆ ಎಲ್ಲರೂ ಹೋದ್ನಂದ್ರೆ. ಅದಕ್ಕೆ ಇವಾಗ ನೈಟ್ ಎಡಿಟ್ ಮಾಡಿಕರೆ ಮತ್ತು ಹಿಡ್ಕೋಬೋದು ವಿಡಿಯೋ ಅಂತೇಳಿ ಅಂದ್ಕೊಂಡು ಇವಾಗ ಸ್ವಲ್ಪ ಇವಾಗ 12 ಗಂಟೆ ಮೇಲೆ ಆಗಿದೆ ಟೈಮು. ಇವಾಗಾದ್ರೂ ನಾನು ಎಚ್ಚರ ಇದ್ದೀನಿ. ಬೆಳಗ್ಗೆ ಮತ್ತು 6-7 ಗಂಟೆಗೆ ಎದ್ದೇಳಬೇಕು. ಅದಕ್ಕೆ ನೋಡುವ ಏನಾಗುತ್ತೆ ಅನ್ನೋದು. ಓಕೆ ಗೈಸ್, ನಮ್ಮ ವಿಡಿಯೋ ನಿಮ್ಗೆ ಯಾವ ಥರ ಅನ್ನಿಸ್ತದೆ ಅನ್ನೋ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ಸ್ ಕೂಡ ನಾವು ಪ್ರತಿಯೊಂದು ಓದ್ತೀನಿ. ಭಾಳ ಚಂದ ರೆಸ್ಪಾನ್ಸ್ ಮಾಡಕತ್ತೀರಿ, ಭಾಳ ಅಂದ್ರೆ ಸಿಕ್ಕಾಪಟ್ಟೆ ಚಂದ ರೆಸ್ಪಾನ್ಸ್ ಅದ ನಿಮ್ಮದು. ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿ ನೋಡಿ ನಾವು ಏನೋ ಒಂದು ಮಾತಾಡೋಕ್ಕೆ ಆಗಲ್ಲ, ಆ ಥರ ಅದ. ಈಗ ಇಬ್ಬರೇ ಮಾಡಕತ್ತೀವಿ. ಇನ್ನೊಂದು ಸ್ವಲ್ಪ ದಿನದಾಗ ನಮ್ಮ ಫ್ಯಾಮಿಲಿ ಕರ್ಕೊಂಡು ಫ್ಯಾಮಿಲಿ ಜೊತೆ ಮಾಡ್ತೀನಿ ವೀಡಿಯೋಸ್ಗಳು. ಇನ್ನೊಂದು ಸ್ವಲ್ಪ ದಿನ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ದಿನ ಏನಾಗುತ್ತೆ, ಸ್ವಲ್ಪ ದಿನದಲ್ಲಿ ನಮ್ಮ ಫ್ಯಾಮಿಲಿ ಕರ್ಕೊಂಡು ಮಾಡ್ತಿರ್ತಾರೆ. ನಮ್ಮ ಪಾರ್ಟ್ನರ್ ನಾನು ನಮ್ಮ ಫ್ಯಾಮಿಲಿ ಮಾಡ್ತೀವಿ. ಶಿಸ್ತಾಗಿ ತಗೊಳ್ಳೋ ವೀಡಿಯೋಸ್ಗಳು ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತೀವಿ. ಇವಾಗೈತಿ ಬರೀ ಮನೆಯಲ್ಲಿ ಮಾಡಿದವು ಮತ್ತು ಯಾವುದೇ ಥರ ಏನಿಲ್ಲ ಅನ್ನೋಂಗೆ ಮುಂದೆ ಮುಂದೆ ಬರೋ ದಿನಗಳ ಒಳಗೆ ಒಳ್ಳೊಳ್ಳೆ ಚಾಲೆಂಜ್ಗಳು ಮಾಡ್ತೀವಿ. ಅವಾಗ ಮಾಡ್ತಿದ್ದೆಲ್ಲ ಬಾಯ್ಸ್ ಬಿಡೋದು, ಅದೇ ಥರ ಚಾಲೆಂಜ್ಗಳು, ಈಟಿಂಗ್ ಚಾಲೆಂಜ್ಗಳಾಗಿರ್ಬೋದು, ಕುಕಿಂಗ್ ಚಾಲೆಂಜ್ ಆಗಿರ್ಬೋದು, ಮತ್ತು ನಿಮ್ಗೆ ಏನೇನು ಮತ್ತು ನಿಮ್ಮ ತಲೆ ಏನೇನು ಇರ್ತಾವೆಲ್ಲ ಕಮೆಂಟ್ ಮಾಡಿರಿ. ನೀವು ಅಂದ್ಕೊಂಡಿದ್ದು ನೀವು ನಿಮಗೆ ನಿಮ್ಮ ಕೈ ನೀವೇನೇನು ಮಾಡಿಸ್ಬೇಕನ್ನೋದು ನಿಮ್ಮ ತಲೆ ಐತೆ, ನೀವೆಲ್ಲ ಕಮೆಂಟ್ ಮಾಡಿರಿ. ನೀವು ಸಜೆಷನ್ನ ತೊಗೊಂಡು ಒಳ್ಳೊಳ್ಳೆ ಕಂಟೆಂಟ್ಗಳು ದಿನ ನಿಮ್ಮ ಮುಂದೆ ಇರ್ತೀವಿ ನಾವು. ಸಂಜೆ 6 ಗಂಟೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ಓಕೆ ಗೈಸ್, ಇವತ್ತಿನ ಡೈಲಿ ಏನು ಮಾಡ್ತೀನಿ. ಎಲ್ಲರಿಗೂ ಡೆಸ್ಟೇಷನ್ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿಸ್ಕೊಂಬರೋರ್ಗು ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಅಷ್ಟೇ.